ದುಡ್ಡಿನ ದುನಿಯಾದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅಂತಾರೆ. ಆದ್ರೆ ಇಲ್ಲೊಬ್ಬ ಸಂಬಂಧವನ್ನೇ ತಿರುಚಿ ದುಡ್ಡು ಲೂಟಿ ಮಾಡಿದ್ದಾನೆ. ಹೌದು, 32 ವರ್ಷದ ತುಮಕೂರು ಮೂಲದ ಕೆಂಗೇರಿನಲ್ಲಿ ವಾಸವಿದ್ದಂತಹ ವಿಜಯ್ ರಾಜ್ ಗೌಡ ಎಂಬ ವ್ಯಕ್ತಿ ತನ್ನ ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯ ಮಾಡಿಸಿ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿರುವಂತಹ 29 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿಗೆ 1.75 ಕೋಟಿ ರೂಪಾಯಿ ಹಣ ವಂಚನೆ ಮಾಡಿದ್ದಾನೆ. 2024ರಲ್ಲಿ ಇವರ ಪರಿಚಯವಾಗುತ್ತೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ. ತಾನೊಬ್ಬ ರಿಚ್ ಬಿಸಿನೆಸ್ ಮ್ಯಾನ್, ಬೆಂಗಳೂರಿನಲ್ಲಿ ಒಟ್ಟು 715 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ಇದೆ. ಆದ್ರೆ ಇಡಿ ರಿಲೇಟೆಡ್ ಇಶ್ಯೂಸ್ ಇಂದ ತನ್ನ ಬ್ಯಾಂಕ್ ಅಕೌಂಟ್ಗಳು ಫ್ರೀಸ್ ಆಗಿದೆ ಅಂಡ್ ಇದ್ರ ರಿಲೇಟೆಡ್ ಆಗಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳು ನಡೀತಾ ಇದೆ ಅಂತ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ಸ್ ನ ಕೂಡ ತೋರಿಸಿದ್ದಾನೆ ಈ ಫ್ರಾಡ್ ವಿಜಯ್. ಇಷ್ಟು ಮಾತ್ರ ಅಲ್ಲ, ನಾವಿಬ್ರು ಸೇರಿ ಬಿಸ್ನೆಸ್ ಮಾಡೋಣ, ನೀನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡು, ತುಂಬಾ ಲಾಭ ಇದೆ ಅಂತ ಹೇಳಿ ಮೊದಲೇದಾಗಿ 15,000 ರೂಪಾಯಿ ಇಸ್ಕೋತಾನೆ. ಹೋಗ್ತಾ ಹೋಗ್ತಾ 1,000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ. ಈ ಮಧ್ಯೆ ಆ ಹುಡುಗಿನ ಕರ್ಕೊಂಡು ತನ್ನ ಮನೆಗೆ ಹೋಗಿ ತನ್ನ ತಂದೆಯನ್ನ ತಹಸೀಲ್ದಾರ್ ಅಂತ ಹಾಗೂ ಹೆಂಡತಿಯನ್ನ ಅಕ್ಕ ಅಂತ ಪರಿಚಯ ಮಾಡಿಸ್ತಾನೆ. ಆದ್ರೆ ಮದುವೆ ಆಗಿದೆ, ಮಗು ಇದೆ ಅನ್ನೋ ವಿಷಯನ ಮುಚ್ಚಿಡ್ತಾನೆ. ವಿಜಯರಾಜ್ ಗೌಡನ ನಂಬಿ ಆ ಹುಡುಗಿ ತನ್ನ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಇಂದನೂ ಕೂಡ ಸಾಲ ಮಾಡಿ ಆತನಿಗೆ ದುಡ್ಡು ಕೊಡ್ತಾನೆ ಹೋಗ್ತಾಳೆ. ಬಟ್ ಒನ್ ಫೈನ್ ಡೇ ನನ್ನಿಂದ ಆಗಲ್ಲ, ನಾನು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡುವಂತ ಹುಡುಗಿ ಕೇಳ್ತಾಳೆ. ಹಾಗೂ ಹೀಗೋ 22 ಲಕ್ಷ ರೂಪಾಯಿ ವಾಪಸ್ ಕೊಡ್ತಾನೆ. ಮಿಕ್ಕಿ ದುಡ್ಡನ್ನ ವಾಪಸ್ ಕೊಡುವಂತ ಆಕೆ ಕೇಳಿದಾಗ ಸಾಯಿಸ್ತೀನಿ ಅಂತ ಕೊಲೆ ಬೆದರಿಕೆ ಹಾಕ್ತಾನೆ ವಿಜಯ್. ಈ ಕುರಿತು ಆ ಹುಡುಗಿ ಕೇಸನ್ನ ದಾಖಲಿಸ್ತಾಳೆ ಅಂಡ್ ಇದೀಗ ವಿಜಯ್ ಅನ್ನ ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರ ತಂದೆ ಬೋರೇಗೌಡ ಹಾಗೂ ಹೆಂಡತಿ ಸೌಮ್ಯ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ.